ವಿಜಯ್ ಮಲ್ಯ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿಯಾಗಿದೆ. ಯುಬಿ ಗ್ರೂಪ್ ಕಚೇರಿ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿರುವ ಘಟನೆ ನಡೆದಿದೆ. 18 ಡಿಸೆಂಬರ್ 2015 ವಿಜಯ್ ಮಲ್ಯ 14 ಕೋಟಿ ಖರ್ಚು ಮಾಡಿ ತಮ್ಮ 60ನೇ ಬರ್ತ್ಡೇನ ಆಚರಿಸಬಹುದು. ಈ ಪಾರ್ಟಿ ಇಡೀ ಜಗತ್ತು ಸುದ್ದಿಯಾಗುತ್ತೆ. ಈ ಪಾರ್ಟಿಯಲ್ಲಿ ಸೋನು ನಿಗಮ್, ಎನ್ರಿಕೆ ಇಗ್ಲೇಸಿಯಾಸ್ ಅಂತ ದೊಡ್ಡ ದೊಡ್ಡ ಸಿಂಗರ್ಸ್ ಹಾಡ್ತಾರೆ. ಇಡೀ ಪಾರ್ಟಿಯಲ್ಲಿ ಶಾಂಪೇನ್ ನೀರಿನ ತರ ಸುರಿಯುತ್ತೆ. ಆದರೆ ಯಾರು ಊಹೆ ಮಾಡಿರಲಿಲ್ಲ, ಇದೇ ವಿಜಯ್ ಮಲ್ಯ 2 ತಿಂಗಳ ನಂತರ 9,000 ಕೋಟಿ ಬ್ಯಾಂಕ್ ಫ್ರಾಡ್ ಮಾಡಿ ಶಾಶ್ವತವಾಗಿ ದೇಶದಿಂದ ಹಾರು ಹೋಗ್ತಾರೆ. ಈ ಕತೆ ಶುರುವಾಗೋದು ವಿಜಯ್ ಮಲ್ಯ ಅವರ ತಂದೆ ವಿಠಲ್ ಮಲ್ಯ ಅವರಿಗೆ. ವಿಠಲ್ ಮಲ್ಯ ಅವರು ಕಾಲೇಜಲ್ಲಿದ್ದಾಗಲೇ ಕಂಪನಿಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಲೈಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಇದೇ ಸ್ಕಿಲ್ ಇಂದ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ದುಡ್ಡು ಮಾಡಿದ್ರು. ಅದಾದ ಮೇಲೆ ಅವರ ಗಮನ ಯುನೈಟೆಡ್ ಬ್ರೀವರೀಸ್ ಅನ್ನೋ ಒಂದು ಕಂಪನಿ ಮೇಲೆ ಬಿತ್ತು. ಬ್ರಿಟಿಷರು ತಮ್ಮ ಸೈನಿಕರಿಗೆ ಆಲ್ಕೋಹಾಲ್ ಸಪ್ಲೈ ಮಾಡೋದಕ್ಕೆ ದೇಶಾದ್ಯಂತ ಬ್ರೀವರೀಸ್ನ ಹಾಕಿದ್ರು. 1915ರಲ್ಲಿ ಈ ಎಲ್ಲಾ ಬ್ರೀವರೀಸು ಮರ್ಜ್ ಆಗಿ ಒಂದು ಕಂಪನಿ ಆಯಿತು. ಅದೇ ಯುನೈಟೆಡ್ ಬ್ರೀವರೀಸ್ ಅಥವಾ ಯುಬಿ. 1946ರಲ್ಲಿ ವಿಠಲ್ ಮಲ್ಯ ಅವರು ಯುಬಿಯ ಶೇರ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಕೇವಲ 2 ವರ್ಷದಲ್ಲಿ, ಅಂದರೆ ಅವರ 24ನೇ ವಯಸ್ಸಿಗೆ ಅವರು ಯುಬಿಯ ಚೇರ್ಮನ್ ಆದಮೇಲೆ ಅವರು ಯುಬಿಯ ಪ್ರಾಫಿಟ್ಸ್ ಇಂದ ಇನ್ನಷ್ಟು ಲಿಕ್ಕರ್ ಕಂಪನೀಸ್ನ ಬೈ ಮಾಡಿ ಒಂದು ಮ್ಯಾಸಿವ್ ಬಿಸ್ನೆಸ್ ಎಂಪೈರ್ನ ಕಟ್ಟಿ ನಿಲ್ಲಿಸ್ತಾರೆ. ಈ ಬಿಸ್ನೆಸ್ ಎಂಪೈರ್ನ ಟೋಟಲ್ ವ್ಯಾಲ್ಯೂಯೇಷನ್ ಆಗಿನ ಕಾಲಕ್ಕೆ 350 ಕೋಟಿ. ಇಷ್ಟೆಲ್ಲ ಆಸ್ತಿ ಇದ್ರು ವಿಠಲ್ ಮಲ್ಯ ಅವರು ಒಂದೊಂದು ರೂಪಾಯಿಗೂ ಲೆಕ್ಕ ಆಡ್ತಾ ಇದ್ರು ಮತ್ತು ತುಂಬಾ ಸರಳವಾಗಿ ಬದುಕ್ತಾ ಇದ್ರು. ತಮ್ಮ ಬಿಸ್ನೆಸ್ ಎಂಪೈರ್ನ ವರ್ಕ್ ಪ್ರೆಷರ್ ಇಂದ 59ನೇ ವಯಸ್ಸಿಗೆ ವಿಠಲ್ ಮಲ್ಯ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರು ಹೋಗ್ತಾರೆ. ಆಗ ಎಂಟ್ರಿ ಆಗಿದ್ದೆ ಅವರ 27 ವರ್ಷದ ಒಬ್ಬನೇ ಮಗ ವಿಜಯ್ ಮಲ್ಯ. ವಿಜಯ್ ಮಲ್ಯ ಅವರು ತುಂಬಾ ಎಕ್ಸ್ಟ್ರೋವರ್ಟ್ ಆಗಿದ್ರು. ಅವರು ಹೆಚ್ಚಿನ ಸಮಯ ತಮ್ಮ ಸ್ನೇಹಿತರೊಡನೆ ಕಳೆಯೋದಕ್ಕೆ ಬಯಸ್ತಾ ಇದ್ರು. ಕ್ರಿಕೆಟ್, ಕಾರ್ ರೇಸಿಂಗ್ ಅಂತ ಹೆಚ್ಚಿನ ಸಮಯ ಅದರಲ್ಲೇ ಕಳೀತಾ ಇದ್ರು. ಇವರಿಗೆ 18 ವರ್ಷ ತುಂಬಿದಾಗ ಯುಬಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇವರಿಗೊಂದು ಸ್ಥಾನ ಕೊಟ್ಟರು. ಗ್ರಾಜ್ಯುಯೇಷನ್ ನಂತರ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಸ್ಟಡಿ ಮಾಡೋದಕ್ಕೆ US ಹೋಗ್ತಾರೆ. ತಂದೆ ತೀರಿ ಹೋದ ಮೇಲೆ ಭಾರತಕ್ಕೆ ವಾಪಸ್ ಬರ್ತಾರೆ. ಆದರೆ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ವಿಶ್ವಾಸದಿಂದ ವಿಜಯ್ ಮಲ್ಯ ಚೇರ್ಮನ್ ಆಗ್ತಾರೆ. ವಿಜಯ್ ಮಲ್ಯಗೆ ತನ್ನನ್ನು ತಾನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಹಸಿವಿತ್ತು. ಹಾಗಾಗಿ ಲಿಕ್ಕರ್ ಬಿಸ್ನೆಸ್ ಅಲ್ಲದೆ ಬೇರೆ ಬಿಸ್ನೆಸ್ಗಳಿಗೂ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಯೋಚನೆ ವಿಜಯ್ ಮಲ್ಯಗೆ ಬಂತು. ಮಲ್ಯ ಪ್ರೆಡಿಕ್ಷನ್ ಪ್ರಕಾರ US ರೀತಿಯಲ್ಲೇ ಭಾರತದಲ್ಲಿ ಫಾಸ್ಟ್ ಫುಡ್ ರೆವಲ್ಯೂಷನ್ ಆಗೋದಿತ್ತು. ಸೊ ಮೆಕ್ಡಾವೆಲ್ಸ್ ಪಿಜ್ಜಾ ಕಿಂಗ್ ಅನ್ನೋ ಫಾಸ್ಟ್ ಫುಡ್ ಜಾಯಿಂಟ್ ಅನ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಡೆಲ್ಲಿ ಮತ್ತು ಮುಂಬೈಯಲ್ಲಿ ಬಹಳಷ್ಟು ಬ್ರಾಂಚ್ಗಳನ್ನ ಓಪನ್ ಮಾಡ್ತಾರೆ. ಆದರೆ ಮುಂಬೈಯಲ್ಲಿ ಬಹುದೊಡ್ಡ ಕಾಂಪಿಟೇಷನ್ ಎದುರಿಸಬೇಕಾಗುತ್ತೆ. ಅದೇ ಲೆಜೆಂಡರಿ ಡಬ್ಬಾವಾಲಾಸ್. ಈ ಡಬ್ಬಾವಾಲಾಗಳಿಂದ ಕೆಲಸ ಮಾಡೋರಿಗೆ ವೀಕ್ ಡೇಲ್ಲೂ ಸಹ ಸಿಸ್ಟಮ್ಯಾಟಿಕ್ ಆಗಿ ಮನೆಯ ಊಟ ತಲುಪ್ತಾ ಇದ್ದಿದ್ದರಿಂದ ಯಾರು ಕೂಡ ಹೊರಗಿನ ಊಟಕ್ಕೆ ಆಸೆ ಪಡೋದಿಲ್ಲ. ಈ ಡೈನಿಂಗ್ ಔಟ್ ಕಲ್ಚರ್ ಇಂಡಿಯಾದಲ್ಲಿ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಸೊ ಕೆಲವೊಂದು ಔಟ್ಲೆಟ್ ಬಿಟ್ಟು ಇನ್ನೆಲ್ಲ ಔಟ್ಲೆಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಸೊ 1987ರಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಮುಚ್ಚಲಾಗಿದೆ. 1977ರಲ್ಲಿ ಕೋಕೋ ಕೋಲಾ ಇಂಡಿಯಾ ಬಿಟ್ಟು ಹೋಗೋ ಟೈಮಲ್ಲಿ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಲ್ಲಿ ಒಂದು ಮಾರ್ಕೆಟ್ ಗ್ಯಾಪ್ ಕಾಣ. ಇದನ್ನು ಗಮನಿಸಿದ ವಿಜಯ್ ಮಲ್ಯ ಥ್ರಿಲ್ ಹೆಸರಿನ ತಮ್ಮದೇ ಆದ ಒಂದು ಕೋಲಾವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ಜನರಿಗೆ ಇದು ಇಷ್ಟ ಆಗುತ್ತೆ. ಸೊ ಅದನ್ನು ಕೂಡ ಬಂದ್ ಮಾಡ್ತಾರೆ. ಮುಂದಿನ 20-25 ವರ್ಷಗಳಲ್ಲಿ ಇಂಜಿನಿಯರಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್, ಮೈನ್ಸ್, ಟ್ರಾನ್ಸ್ಪೋರ್ಟ್, ಕೆಮಿಕಲ್, ಸಾಫ್ಟ್ವೇರ್, ಹಾಸ್ಪಿಟಾಲಿಟಿ ಮತ್ತು ಟೆಲಿಕಾಂ ಇಂಡಸ್ಟ್ರೀಸ್ ಈ ಎಲ್ಲಾ ರೀತಿಯ ಕಂಪನಿಗಳನ್ನು ಖರೀದಿಸಿ ತಮ್ಮ ಬಿಸ್ನೆಸ್ ಅನ್ನ ಡೈವರ್ಸಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇದರಲ್ಲಿ ಬಹಳಷ್ಟು ಕಂಪನಿಗಳು ಲಾಸ್ ಆಗುತ್ತೆ. ಜೊತೆಗೆ ಇವರು ತಮ್ಮ ತಂದೆ ಕಟ್ಟಿರುವ ಲಾಭದಾಯಕ ಕಂಪನಿಗಳನ್ನು ಸಹ ಮಾರರು. ಅದರಲ್ಲಿ ಒಂದು ಬರ್ಜರ್ ಪೇಂಟ್ಸ್ನ ವಿಜಯ್ ಮಲ್ಯ 400 ಕೋಟಿಗೆ ಮಾರ್ತಾರೆ. ಆದರೆ ಈಗ ಬರ್ಜರ್ ಪೇಂಟ್ಸ್ನ ವ್ಯಾಲ್ಯೂಯೇಷನ್ 50,000 ಕೋಟಿ. ಇಷ್ಟೆಲ್ಲ ಲಾಸ್ ಆದರೂ ಕೂಡ ಮಲ್ಯ ಕೈ ಹಿಡಿಯೋದು ಲಿಕ್ಕರ್ ಬಿಸ್ನೆಸ್. ಎಷ್ಟರ ಮಟ್ಟಿಗೆ ಅಂದರೆ ಈ ಎಲ್ಲ ಲಾಸ್ ಅನ್ನು ಕವರ್ ಮಾಡುವಷ್ಟು. 1983ರಲ್ಲಿ ವಿಜಯ್ ಚೇರ್ಮನ್ ಆದಾಗ ಯಾವ ಲಿಕ್ಕರ್ ಕೆಟಗರಿಯಲ್ಲೂ ಯುಬಿ ಮಾರ್ಕೆಟ್ ಲೀಡರ್ ಆಗಿರಲಿಲ್ಲ. 1987ರಲ್ಲಿ ಅವರ ತಂದೆ ಕಿಂಗ್ ಫಿಶರ್ ಹೆಸರಿನ ಒಂದು ಬಿಯರ್ ಅನ್ನು ಲಾಂಚ್ ಮಾಡಿದರು. ಆದರೂ ಸಹ ಮೋಹನ್ ಮೀಕನ್ಸ್ನ ಗೋಲ್ಡನ್ ಈಗಲ್ ಮುಂದೆ ಕಿಂಗ್ ಫಿಶರ್ ತುಂಬಾ ಹಿಂದೆ ಉಳಿದರು. ಆಗ ಯೂತ್ ಸ್ಪೆಸಿಫಿಕ್ ಆಗಿ ಭಾರತದಲ್ಲಿ ಯಾವುದೇ ಬಿಯರ್ ಇರಲಿಲ್ಲ.
ಆಗ ಮಲ್ಯ ಕಿಂಗ್ ಫಿಶರ್ ಅನ್ನ ರೀಬ್ರ್ಯಾಂಡ್ ಮಾಡ್ತಾರೆ. ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿದ್ದ ಲೋಗೋ ಅನ್ನ ಕಲರ್ಫುಲ್ ಮಾಡ್ತಾರೆ. ಲೋಗೋದಲ್ಲಿ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿದ್ದ ಕಿಂಗ್ ಫಿಶರ್ ಅನ್ನ ಫ್ಲೈಯಿಂಗ್ ಪೊಸಿಷನ್ಗೆ ತಂದರು. ಕಿಂಗ್ ಫಿಶರ್ ನ ಈ ನ್ಯೂ ಬ್ರ್ಯಾಂಡಿಂಗ್ ಎನರ್ಜಿ, ಫ್ರೀಡಮ್ ಮತ್ತು ಯೂತ್ಫುಲ್ನೆಸ್ ನ ಪ್ರತೀಕವಾಗಿದೆ. ಜೊತೆಗೆ ಅದರ ಸ್ಲೋಗನ್ ಕಿಂಗ್ ಆಫ್ ಗುಡ್ ಟೈಮ್ಸ್. ಈ ಎಲ್ಲಾ ಫ್ಯಾಕ್ಟರ್ಸ್ ಇಂದ ಕಿಂಗ್ ಫಿಶರ್ಗೆ ಪ್ರೀಮಿಯಂ ಬೀರ್ ಕೆಟಗರಿಯಲ್ಲಿ ಅದರದ್ದೇ ಆದ ಫ್ಯಾನ್ ಬೇಸ್ ಹುಟ್ಟುಕೊಳ್ಳುತ್ತೆ. 1986ರಲ್ಲಿ ಬೆಂಗಳೂರಿನ ಮೊದಲ ಪಬ್ ರಾಮ್ಡಾ ಓಪನ್ ಆಯಿತು. ಅದರ ಜೊತೆಗೆ ಬೆಂಗಳೂರಿನ ಪಬ್ ಕಲ್ಚರ್ ಕೂಡ ಬೆಳೀತಾ ಹೋಯಿತು. ಸೊ ಈ ಆಪರ್ಚುನಿಟಿ ಯೂಸ್ ಮಾಡಿ ವಿಜಯ್ ಮಲ್ಯ ತಮ್ಮ ಡ್ರಾಟ್ ಬಿಯರ್ ಅನ್ನ ಎಲ್ಲಾ ಪಬ್ಗಳಲ್ಲೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಅದು ಇನ್ಸ್ಟೆಂಟ್ ಹಿಟ್ ಆಗುತ್ತೆ. ಕಿಂಗ್ ಫಿಶರ್ನ ವಿಸಿಬಿಲಿಟಿ ಜಾಸ್ತಿ ಮಾಡೋದಕ್ಕೆ ಡರ್ಬಿ, ಫುಟ್ಬಾಲ್, ಫ್ಯಾಷನ್ ಶೋ ಎಲ್ಲ ಕಡೆ ಕಿಂಗ್ ಫಿಶರ್ ಅನ್ನ ಪ್ರಮೋಟ್ ಮಾಡೋದು. ಜೊತೆಗೆ ಎಕ್ಸ್ಕ್ಲೂಸಿವ್ ಕಿಂಗ್ ಫಿಶರ್ ಸ್ವಿಮ್ ಸೂಟ್ ಕ್ಯಾಲೆಂಡರ್ ಕೂಡ ತಂದರು. ಇದೇ ಕ್ಯಾಲೆಂಡರ್ ಇಂದಾನೇ ದೀಪಿಕಾ ಪಡುಕೋಣೆ, ಈಶಾ ಗುಪ್ತಾ, ಕಟ್ರೀನಾ ಕೈಫು ಬೆಳಕಿಗೆ ಬಂದರು. ಮಲ್ಯ ತಮ್ಮ ಮನೆಯ ಹೆಸರಲ್ಲೂ ಕಿಂಗ್ ಫಿಶರ್ ಇಟ್ಟರು. ಇದರಿಂದ ಕಿಂಗ್ ಫಿಶರ್ ಅರ್ಬನ್ ಲೈಫ್ ಸ್ಟೈಲ್ನ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೀತು. ಇದಾದ ಮೇಲೆ ಮಲ್ಯ ವಿಸ್ಕಿ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವ್ರ ಹತ್ರ ಅದಾಗಲೇ ಮೆಕ್ಡವಲ್ಸ್ ನಂಬರ್ 1, ಬ್ಯಾಕ್ ಪೈಪರ್ಸ್ ಅಂತ ಒಳ್ಳೊಳ್ಳೆ ವಿಸ್ಕಿಗಳಿದ್ವು. ಅದರ ಜೊತೆಗೆ ಇನ್ನೊಂದಿಷ್ಟು ಹೊಸ ವಿಸ್ಕಿ ಕಂಪನಿಗಳನ್ನ ಅಕ್ವೈರ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಇವರಿಗೆ ಸಿಕ್ಕಿದ್ದೆ ರಾಯಲ್ ಚಾಲೆಂಜ್, ಆಂಟಿಕ್ವಿಟಿ ಮತ್ತು ಬ್ಲ್ಯಾಕ್ ಡಾಗ್. ಆದರೆ ಮಲ್ಯ ಅಲ್ಲಿಗೆ ನಿಲ್ಲಲಿಲ್ಲ. ಬ್ರ್ಯಾಂಡಿ, ರಮ್, ಜಿನ್, ವೈನ್, ವೋಡ್ಕಾ ಅಂತ ಎಲ್ಲಾ ಕ್ಯಾಟಗರಿಯಲ್ಲೂ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು. 2004ರಲ್ಲಿ ಯುಬಿ ಬ್ರಿವರೀಸ್ ಜಗತ್ತಿನ 4ನೇ ಅತಿ ದೊಡ್ಡ ಬ್ರೀವರೀಸ್ ಆಗಿ ಬೆಳೆಯುತ್ತೆ. ಆಗ ಅವರಿಗೆ ಗೊತ್ತಾಗಿದ್ದು ತಮ್ಮ ಬಿಸ್ನೆಸ್ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಬೆಳಿಬೇಕು ಅಂದರೆ ಪೊಲಿಟಿಕಲ್ ಪವರ್ ಬೇಕೇ ಬೇಕು. ಸೊ 2007ರಲ್ಲಿ ಮಲ್ಟಿಪಲ್ ಪೊಲಿಟಿಕಲ್ ಪಾರ್ಟೀಸ್ ಸಪೋರ್ಟಿಂದ ಮಲ್ಯ ರಾಜ್ಯಸಭಾ ಮೆಂಬರ್ ಕೂಡ ಆಗ್ತಾರೆ. 2005ರ ತನಕ ಮಲ್ಯ ಹತ್ರ ದುಡ್ಡು ಮತ್ತು ಅಧಿಕಾರದ ಡೆಡ್ಲಿ ಕಾಂಬಿನೇಷನ್ ಇರುತ್ತೆ. ಆದರೆ ಮಲ್ಯಗೆ ಕಾಡ್ತಾ ಇದ್ದಿದ್ದು ಒಂದೇ ಚಿಂತೆ. ತಮ್ಮ ಲಿಕ್ಕರ್ ಬಿಸ್ನೆಸ್ ಇಂದ ಸಾಮಾನ್ಯ ಜನರಲ್ಲಿ ವಿಜಯ್ ಮಲ್ಯಗೆ ರೆಸ್ಪೆಕ್ಟ್ ಇರಲಿಲ್ಲ. ಸೊ ಈ ಇಮೇಜ್ ಅನ್ನ ಬದಲಾಯಿಸೋದಕ್ಕೆ ಒಂದು ರೆಸ್ಪೆಕ್ಟ್ಫುಲ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹಾಗಾಗಿ ವಿಜಯ್ ಮಲ್ಯ ಏರ್ಲೈನ್ಸ್ ಬಿಸ್ನೆಸ್ಗೆ ಪಾದಾರ್ಪಣೆ ಮಾಡ್ತಾರೆ. ಈ ನಿರ್ಧಾರ ಇಡೀ ಮಲ್ಯ ಸಾಮ್ರಾಜ್ಯದ ಅಧಪತನಕ್ಕೆ ಕಾರಣವಾಗಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ ನಲ್ಲಿ ಬಿಸ್ನೆಸ್ ಕ್ಲಾಸ್ ಮತ್ತು ಎಕಾನಮಿ ಕ್ಲಾಸ್ನ ಮಧ್ಯೆ ಒಂದು ಸಪರೇಟ್ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಮತ್ತು ಇದಕ್ಕೆ ಅವರಿಟ್ಟ ಹೆಸರು ಕಿಂಗ್ ಫಿಶರ್ ಕ್ಲಾಸ್. ತಮ್ಮ ಫ್ಲೈಟ್ ಅಲ್ಲಿ ಊಟ ತಿಂಡಿಯ ಬಹಳಷ್ಟು ವೆರೈಟಿಗಳನ್ನ ಆಫರ್ ಮಾಡ್ತಾರೆ ಮತ್ತು ಪ್ರತಿ ಸೀಟ್ಗೂ ಡೆಡಿಕೇಟೆಡ್ ಎಂಟರ್ಟೈನ್ಮೆಂಟ್ ಸೆಟಪ್ ಅನ್ನ ಹಾಕ್ತಾರೆ. ಎಲ್ಲಾ ಏರ್ ಹೋಸ್ಟೆಸ್ಗಳ ಇಂಟರ್ವ್ಯೂವನ್ನ ಮಲ್ಯ ಖುದ್ದು ತಗೋತಾರೆ. ಈ ಎಲ್ಲಾ ಫೆಸಿಲಿಟೀಸ್ ಇದ್ರೂ ಸಹ ಕಿಂಗ್ ಫಿಶರ್ ಟಾರ್ಗೆಟ್ ಇದ್ದಿದ್ದು ಜೆಟ್ ಏರ್ವೇಸ್ ಮತ್ತು ಏರ್ ಇಂಡಿಯಾ ಟಿಕೆಟ್ ಪ್ರೈಸ್ಗೆ ಈಕ್ವಲ್ ಆಗಿ ತಮ್ಮ ಟಿಕೆಟ್ ಪ್ರೈಸ್ ಇರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಶುರುವಾದ ಕೆಲವೇ ದಿನಗಳಲ್ಲಿ ಬಹಳಷ್ಟು ಜನ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಶಿಫ್ಟ್ ಆದರು. ಆದರೆ ಮಲ್ಯಗೆ ಕಿಂಗ್ ಫಿಶರ್ ಕೇವಲ ಒಂದು ಡೊಮೆಸ್ಟಿಕ್ ಏರ್ಲೈನ್ ಆಗಿ ಉಳಿಯೋದು ಇಷ್ಟ ಇದೆ. ಮಲ್ಯ ತಮ್ಮ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಆಗಿ ಕಟ್ಟುವ ಕನಸು ಕಾಣ್ತಾ ಇದೆ. ಆದರೆ ಇಂಟರ್ನ್ಯಾಷನಲ್ ಫ್ಲೈಯಿಂಗ್ ಲೈಸೆನ್ಸ್ ಪಡೆಯೋದಕ್ಕೆ ಒಂದು ಏರ್ಲೈನ್ಸ್ 5 ವರ್ಷದ ಅನುಭವ ಪಡೆಯೋದು ಬಹಳ ಅಗತ್ಯವಾಗಿದೆ. ವಿಜಯ್ ಮಲ್ಯಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಭಾರತದಲ್ಲಿ 5 ವರ್ಷ ಪೂರೈಸಿದ್ದ ಏರ್ ಡೆಕ್ಕನ್ ಎನ್ನುವ ಕಂಪನಿಯನ್ನ ಖರೀದಿ ಮಾಡಿದ್ರು. ಸೊ ಹೀಗೆ ಕಿಂಗ್ ಫಿಶರ್ಗೆ ಇಂಟರ್ನ್ಯಾಷನಲ್ ಫ್ಲೈಯಿಂಗ್ ಲೈಸೆನ್ಸ್ ಸಿಗುತ್ತೆ ಮತ್ತು ಕಿಂಗ್ ಫಿಶರ್ ಭಾರತದ ಅತಿ ದೊಡ್ಡ ಏರ್ಲೈನ್ ಆಗಿ ಬೆಳೆಯುತ್ತೆ. ಕಿಂಗ್ ಫಿಶರ್ನ ಪ್ರತಿ ಫ್ಲೈಟ್ ಯಾವಾಗಲೂ ಫುಲ್ ಆಗಿದೆ. ಆದರೆ ಒಂದು ಸಮಸ್ಯೆ ಇದೆ. ಕಿಂಗ್ ಫಿಶರ್ ತನ್ನ ಹೈ ಎಕ್ಸ್ಪೆಂಡಿಚರ್ ಇಂದ ಇನ್ನೂ ಸಹ ಲಾಸ್ ಅಲ್ಲೇ. ಆಗ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದೆ ಸ್ಪೈಸ್ ಜೆಟ್ ಮತ್ತು ಇಂಡಿಗೋ. ಈ 2 ಕಂಪನಿಗಳು ಲೋ ಕಾಸ್ಟ್ ಕ್ಯಾರಿಯರ್ಸ್ ಆಗಿತ್ತು. ಈ 2 ಕಂಪನಿಗಳ ಮೇನ್ ಆಬ್ಜೆಕ್ಟಿವ್ ಇದ್ದಿದ್ದೇ ಸಾಧ್ಯವಾದಷ್ಟು ಕಮ್ಮಿ ಬೆಲೆಗೆ ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದು. ಕಿಂಗ್ ಫಿಶರ್ ಒಂದು ಸ್ಟ್ರಾಂಗ್ ಕಸ್ಟಮರ್ ಬೇಸ್ ಕ್ರಿಯೇಟ್ ಆದ ನಂತರ ತನ್ನ ಪ್ರೈಸ್ ಅನ್ನ ಜಾಸ್ತಿ ಮಾಡೋಣ ಅನ್ನೋ ಯೋಚನೆಯಲ್ಲಿತ್ತು. ಆದರೆ ಪ್ರೈಸ್ ಜಾಸ್ತಿ ಆದ ಕೂಡಲೇ ಜನ ಲೋ ಕಾಸ್ಟ್ ಕ್ಯಾರಿಯರ್ಸ್ಗೆ ಶಿಫ್ಟ್ ಆದ. ವಿಜಯ್ ಮಲ್ಯ ಭಾರತದ ಜನ ಪ್ರೈಸ್ ಸೆನ್ಸಿಟಿವ್ ಅನ್ನೋದನ್ನ ಬರುತ್ತೆ. ಜೊತೆಗೆ ಅವರ ಫ್ಲೈಟಲ್ಲಿ ಫುಡ್ ಆ್ಯಂಡ್ ಬೆವರೇಜಸ್ ಬಹಳಷ್ಟು ವೇಸ್ಟ್ ಆಗ್ತಾ ಇದೆ. ಫ್ಲೈಟಲ್ಲಿ ಫೆಸಿಲಿಟೀಸ್ ಕೂಡ ಜಾಸ್ತಿ ಇದ್ದಿದ್ದರಿಂದ ಫ್ಲೈಟ್ನ ವೆಯ್ಟ್ ಕೂಡ ಜಾಸ್ತಿ ಆಗಿದೆ. ಇದರಿಂದ ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ಹೇಗೋ ಸರ್ವೈವ್ ಮಾಡ್ತಾ ಇದ್ದ ಕಿಂಗ್ ಫಿಶರ್ಗೆ 2008ರ ಎಕನಾಮಿಕ್ ಕ್ರೈಸಿಸ್
ಬಹಳ ದೊಡ್ಡ ಹೊಡೆತ ಕೊಡ್ತು. ಪ್ಯಾಸೆಂಜರ್ಸ್ ಕಡಿಮೆ ಆದರೂ ಏರ್ ಫ್ಯೂಯಲ್ನ ಪ್ರೈಸ್ 23% ಜಾಸ್ತಿ. ಈ ಕ್ರೈಸಿಸ್ ಅನ್ನು ಸಸ್ಟೈನ್ ಮಾಡುವಷ್ಟು ಕ್ಯಾಶ್ ರಿಸರ್ವ್ ಇಲ್ಲದೇ ಇರೋ ಕಾರಣದಿಂದ 2012ರಲ್ಲಿ ಲೀಸ್ ಮಾಡಿದ್ದ 32 ಫ್ಲೈಟ್ಗಳನ್ನು ರಿಟರ್ನ್ ಮಾಡಬೇಕು. ಫ್ಯೂಯಲ್ ಕಂಪ್ನಿಗಳಿಗೆ ಸಾವಿರಾರು ಕೋಟಿ ಬಾಕಿ ಚುಕ್ತಾ ಮಾಡಬೇಕಾಗಿತ್ತು. ತಿಂಗಳುಗಳಿಂದ ಸ್ಟಾಫ್ಗೆ ಸ್ಯಾಲರಿಗಳನ್ನು ಕೊಟ್ಟಿರಲಿಲ್ಲ. 2012ರ ಕೊನೆಗೆ ಫಂಡ್ಸ್ ಇಲ್ಲದ ಕಾರಣ ಇನ್ನೊಂದಿಷ್ಟು ವಿಮಾನಗಳ ಹಾರಾಟವನ್ನು ನಿಲ್ಲಿಸಲಾಯಿತು. ಅಕ್ಟೋಬರ್ 2012ರಲ್ಲಿ ಕಿಂಗ್ ಫಿಶರ್ ಸಂಪೂರ್ಣ ಬಂದಾಯಿತು. ಆದರೂ ಕೂಡ ಮಲ್ಯ ಪ್ಯಾನಿಕ್ ಆಗಿತ್ತು. ಬದಲಾಗಿ ಒಂದು ಹೊಸ IPL ಟೀಮ್ ಖರೀದಿಗೆ 100 ಕೋಟಿ ಖರ್ಚು, ಜೊತೆಗೆ ತಮ್ಮದೇ ಆದ ಒಂದು ಫಾರ್ಮುಲಾ ಒಂದು ಟೀಮನ್ನು ಕೂಡ ಕಟ್ಟಿದ್ರು. ಆದರೆ ಇದೆಲ್ಲ ಬರೀ ತೋರಿಕೆಗೆ ಅಷ್ಟೇ. ಇದರ ಹಿಂದೆ ಇದ್ದಿದ್ದು ಭಾರತದ ಅತಿ ದೊಡ್ಡ ಬ್ಯಾಂಕ್. ಕಿಂಗ್ ಫಿಶರ್ ಏರ್ಲೈನ್ ಶುರು ಮಾಡೋದಕ್ಕೆ ಮತ್ತು ವಿಮಾನಗಳ ಖರೀದಿಗೆ ಮಲ್ಯ ಬ್ಯಾಂಕ್ಗಳಿಂದ 100 ಕೋಟಿಯನ್ನ ಸಾಲದ ರೂಪದಲ್ಲಿ ಪಡೆದಿದ್ದರು. ಆದರೆ 2009ಕ್ಕೆ ಕಿಂಗ್ ಫಿಶರ್ಗೆ ಹೊಸ ಸಾಲದ ಅಗತ್ಯವಿತ್ತು. ಆಗ ಕಿಂಗ್ ಫಿಶರ್ನ ಫೈನಾನ್ಷಿಯಲ್ ಸಿಚುವೇಶನ್ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಯಾವುದೇ ಸೆನ್ಸಿಬಲ್ ಬ್ಯಾಂಕ್ ಹೊಸ ಸಾಲವನ್ನು ಕೊಡ್ತಾನೆ ಇರಲಿಲ್ಲ. ಆದರೆ ವಿಜಯ್ ಮಲ್ಯ ತಮ್ಮ ಇನ್ಫ್ಲೂಯೆನ್ಸ್ ಬಳಸಿ IDBI ಬ್ಯಾಂಕಿಂದ 950 ಕೋಟಿ ಸಾಲವನ್ನು ಮಂಜೂರು ಮಾಡಿಸಿದ್ದಾರೆ. ಜೊತೆಗೆ IDBI ಬ್ಯಾಂಕ್ ಕಿಂಗ್ ಫಿಶರ್ ಬ್ರ್ಯಾಂಡನ್ನು ಕೊಲ್ಯಾಟ್ರಲ್ ಆಗಿ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಗ್ರ್ಯಾಂಡ್ ಥಾಂಟ್ ಅನ್ನೋ ಪ್ರೈವೇಟ್ ಕನ್ಸಲ್ಟೆಂಟ್ ಮೂಲಕ ಕಿಂಗ್ ಫಿಶರ್ ತನ್ನ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಅನಲೈಸ್ ಮಾಡಿಸಿದೆ. ಅದರ ವರದಿಯ ಪ್ರಕಾರ ಕಿಂಗ್ ಫಿಶರ್ ಬ್ರ್ಯಾಂಡ್ನ ಬೆಲೆ 4100 ಕೋಟಿ. ಈ ವರದಿಯನ್ನು ನಂಬಿ IDBI ಬ್ಯಾಂಕ್ ಕೂಡ ಸಾಲವನ್ನು ಮಂಜೂರು ಮಾಡಿದೆ. 2010ರವರೆಗೆ ಕಿಂಗ್ ಫಿಶರ್ 7000 ಕೋಟಿ ಸಾಲದಲ್ಲಿ ಮುಳುಗಿತ್ತು. ಜೊತೆಗೆ ಇದರಲ್ಲಿ 2800 ಕೋಟಿ ಲೋನ್ ಡಿಫಾಲ್ಟ್ ಕೂಡ ಆಗಿತ್ತು. ಸಾಲ ಕೊಟ್ಟ ಬ್ಯಾಂಕ್ಗಳಿಗೆ ತಮ್ಮ ಹಣ ಮುಳುಗುವ ಸೂಚನೆ ಕಾಣುತ್ತೆ. ಈ ಸಮಯದಲ್ಲಿ ಬ್ಯಾಂಕ್ಗಳಿಗೆ 2 ಆಪ್ಷನ್ ಇರುತ್ತೆ. ನಂಬರ್ 1, ಬ್ಯಾಂಕ್ಗಳು ಈ ಸಾಲವನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡಿ ಲಾಸ್ ಬುಕ್ ಮಾಡುತ್ತೆ. ನಂಬರ್ 2, ಹಳೆಯ ಸಾಲವನ್ನು ರಿವೈವ್ ಮಾಡೋದಕ್ಕೆ ಕಿಂಗ್ ಫಿಶರ್ಗೆ ಹೊಸ ಸಾಲವನ್ನು ಕೊಡೋದು. ಕಿಂಗ್ ಫಿಶರ್ ವಿಚಾರದಲ್ಲಿ ಬ್ಯಾಂಕ್ಗಳು 2ನೇ ಆಪ್ಷನ್ ಅನ್ನು ಚೂಸ್ ಮಾಡುತ್ತೆ. 2010ರಲ್ಲಿ SBI ಲೀಡರ್ಶಿಪ್ ಅಲ್ಲಿ 17 ಬ್ಯಾಂಕ್ಗಳ ಕಾನ್ಸೋರ್ಟಿಯಂ ಫಾರ್ಮ್ ಆಗುತ್ತೆ. ಇವರು ಕಿಂಗ್ ಫಿಶರ್ಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಫ್ರೆಶ್ ಲೋನ್ಗಳನ್ನು ಕೊಡ್ತಾರೆ. ಜೊತೆಗೆ ಹಳೆಯ ಲೋನ್ಗಳನ್ನು ಈಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಬ್ಯಾಂಕ್ಗಳು 1335 ಕೋಟಿ ಬಾಕಿಯನ್ನು ವಸೂಲಿ ಮಾಡದೆ ಕಿಂಗ್ ಫಿಶರ್ನ ಈಕ್ವಿಟಿ ಶೇರ್ ಅಲ್ಲಿ ಹಾಕ್ತಾರೆ. ಈ ಈಕ್ವಿಟಿ ಶೇರ್ ಅನ್ನು ಕೂಡ ಮಾರ್ಕೆಟ್ ಪ್ರೈಸ್ ಅಲ್ಲಿ ತೆಗೆದುಕೊಳ್ಳದೆ 60% ಎಕ್ಸ್ಟ್ರಾ ಹೈಕ್ಡ್ ಪ್ರೈಸ್ ಅಲ್ಲಿ ತಗೋತಾರೆ. ಲೋನ್ ರೀಪೇಮೆಂಟ್ ಟೆನ್ಯೂರ್ ಕೂಡ ಜಾಸ್ತಿ ಮಾಡಿ 9 ವರ್ಷದ ಸಮಯ ಕೊಡ್ತಾರೆ. ಈ ಸಾರಿ ಮಲ್ಯ ಕೂಡ 250 ಕೋಟಿಯ ಪರ್ಸನಲ್ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಲೋನ್ ರೀಪೇಮೆಂಟ್ ಮಾಡಿಲ್ಲ ಅಂದರೆ ಕೋರ್ಟ್ ಕೇಸ್ ಕೂಡ ಆಗ್ತಾ ಇತ್ತು. ಆದರೆ ಬ್ಯಾಂಕ್ಗಳು ಮತ್ತೆ ಹಳೆಯ ತಪ್ಪನ್ನೇ ಮಾಡಿದ್ರು. 4100 ಕೋಟಿಯ ಕಿಂಗ್ ಫಿಶರ್ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ನ ಕೊಲ್ಯಾಟ್ರಲ್ ಆಗಿ ಅಕ್ಸೆಪ್ಟ್ ಮಾಡಿದ್ರು. ನಂತರ ಬ್ಯಾಂಕ್ಗಳೇ ಎವ್ಯಾಲ್ಯೂಯೇಟ್ ಮಾಡಿದಾಗ ಗೊತ್ತಾಗಿದ್ದು ಕಿಂಗ್ ಫಿಶರ್ನ ಬ್ರ್ಯಾಂಡ್ ವ್ಯಾಲ್ಯೂ ಕೇವಲ 100 ಕೋಟಿ. ಹೊಸ ಲೋನು ಸಿಕ್ಕಿದ್ರೂ ಸಹ 2012ರಲ್ಲಿ ಏರ್ಲೈನ್ಸ್ ಸಂಪೂರ್ಣ ಲಾಸ್ ಆಯಿತು. 2013ರಲ್ಲಿ ಬ್ಯಾಂಕ್ಗಳಿಗೆ ರಿಯಲೈಸ್ ಆಯಿತು ತಮ್ಮ ಹಣ ಸಂಪೂರ್ಣ ಮುಳುಗಿ ಹೋಗಿದೆ ಅಂತ. ಅದಕ್ಕೆ ಬ್ಯಾಂಕ್ಗಳು ಕಿಂಗ್ ಫಿಶರ್ ಮತ್ತು UB ಹೋಲ್ಡಿಂಗ್ಸ್ನ ಲಿಕ್ವಿಡೇಟ್ ಮಾಡಿ ಹಣವನ್ನು ರಿಕವರಿ ಮಾಡೋದಕ್ಕೆ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ ಹತ್ರ ಪಿಟಿಷನ್ ಅನ್ನು ಫೈಲ್ ಮಾಡ್ತಾರೆ. 2015ಕ್ಕೆ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆಗ ಮಲ್ಯ ಇದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಅವರ ಹತ್ರ ಹಣ ಇದ್ರೂ ಸಹ ಹಣವನ್ನು ಮರುಪಾವತಿ ಮಾಡಿ. 2015ರಲ್ಲಿ ಈ ಕೇಸ್ CBIಗೆ ಹೋಗುತ್ತೆ. ಆಗ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾದ ವಿಷಯ ಏನಪ್ಪಾ ಅಂದರೆ IDBI ಬ್ಯಾಂಕಿಂದ ಯಾವ ಕಾರಣಕ್ಕೆ ವಿಜಯ್ ಮಲ್ಯ ಸಾಲವನ್ನು ತೆಗೆದುಕೊಂಡಿದ್ರು ಆ ಕಾರಣಕ್ಕೆ ಆ ಹಣವನ್ನು ಬಳಸಿಲ್ಲ. ಸ್ವಲ್ಪ ಹಣದಲ್ಲಿ ಲೋನ್ ರಿಪೇ ಮಾಡಿದ್ದಾರೆ. ಇನ್ನುಳಿದ ಹಣದಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಪ್ರಾಪರ್ಟೀಸನ್ನು ಖರೀದಿ ಮಾಡಿದ್ದಾರೆ. 2015 ಡಿಸೆಂಬರಲ್ಲಿ ಮಲ್ಯ ಮೇಲೆ ಮಲ್ಟಿಪಲ್ ಕೇಸಸ್ ಮತ್ತು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಬ್ಯಾಂಕ್ ಅಲ್ಲದೆ ತಮ್ಮ 3000 ಎಂಪ್ಲಾಯಿಗಳಿಗೂ ಕೂಡ ಮಲ್ಯ ಸ್ಯಾಲರಿ ಕೊಟ್ಟಿರಲಿಲ್ಲ. ತನ್ನ ಎಂಪ್ಲಾಯೀಸ್ ಫೈನಾನ್ಷಿಯಲ್ ಕಂಡೀಷನ್ ಕ್ರಿಟಿಕಲ್ ಆಗಿದ್ರೂ ಸಹ ತನ್ನ 60ನೇ ಬರ್ತ್ಡೇ ಸೆಲೆಬ್ರೇಷನ್ಗೆ ಮಲ್ಯ ಪ್ಲಾನ್ ಮಾಡ್ತಾರೆ. ಡಿಸೆಂಬರ್ 2015ರಲ್ಲಿ 14 ಕೋಟಿ ಖರ್ಚು ಮಾಡಿ ಗೋವಾದಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇಡೀ ದೇಶ ಕ್ರಿಟಿಸೈಸ್ ಮಾಡ್ತಾರೆ. 28 ಫೆಬ್ರವರಿ 2016ರಲ್ಲಿ ಸುಪ್ರೀಂ ಕೋರ್ಟ್ ಸೀನಿಯರ್ ಕೌನ್ಸಿಲ್ ದುಷ್ಯಂತ್ ದಾವೆ SBIಗೆ ಮಲ್ಯ ಮೇಲೆ ಒಂದು ಪಿಟಿಷನ್ ಫೈಲ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ತಾರೆ.
ಈ ಪೆಟಿಷನ್ ಅನ್ನು ಸಮಯಕ್ಕೆ ಸರಿಯಾಗಿ ಫೈಲ್ ಮಾಡಿದ್ದಿದ್ರೆ ಮಲ್ಯ ದೇಶ ಬಿಟ್ಟು ಹೋಗುವುದನ್ನು ತಡಿಬೋದಾಗಿತ್ತು. ಆದರೆ SBI ತುಂಬ ಡಿಲೇ ಮಾಡಿದೆ. ರೂಮರ್ಸ್ ಏನು ಅಂದರೆ ಮಲ್ಯಗೆ ಈ ವಿಷಯ ಗೊತ್ತಾಗುತ್ತೆ. ಮಾರ್ಚ್ 2, 2016ಕ್ಕೆ ಲಂಡನ್ಗೆ ಹಾರಿದ ಮಲ್ಯ ಇವತ್ತುವರೆಗೂ ವಾಪಸ್ ಬಂದಿದೆ. ಮತ್ತೆ 9,921 ಕೋಟಿ ಬ್ಯಾಂಕ್ ಲೋನನ್ನು ಕೂಡ ಬಿಟ್ಟು. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ CBI 5 ತಿಂಗಳ ಮೊದಲೇ ಮಲ್ಯ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಿತ್ತು. ಇದರ ಪ್ರಕಾರ ನೀವು ಯಾವುದೇ ಏರ್ಪೋರ್ಟ್ಗೆ ಹೋದರೆ ಇಮಿಗ್ರೇಷನ್ ಅಥಾರಿಟೀಸ್ ತಕ್ಷಣವೇ ನಿಮ್ಮನ್ನು ಡಿಟೈನ್ ಮಾಡ್ತಾರೆ. ಆದರೆ ಮಲ್ಯ ತಮ್ಮ ಇನ್ಫ್ಲೂಯೆನ್ಸ್ ಬಳಸಿ ಲುಕ್ಔಟ್ ನೋಟಿಸ್ ಅನ್ನ ಮಾಡಿಫೈ ಮಾಡಿಸಿದ್ರು. ಹಾಗಾಗಿ ಅವರನ್ನ ಡಿಟೈನ್ ಮಾಡಲಿಲ್ಲ. ಏಪ್ರಿಲ್ 2016 ಹೊತ್ತಿಗೆ ಮಲ್ಯ ಮೇಲೆ ನಾನ್ ಬೇಲೇಬಲ್ ವ್ಯಾರೆಂಟ್ ಇಶ್ಯೂ ಆಗುತ್ತೆ. ಜೊತೆಗೆ ಪಾಸ್ಪೋರ್ಟ್ ಸಸ್ಪೆಂಡ್ ಮಾಡ್ತಾರೆ ಮತ್ತು ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಕೂಡ ಡಿಕ್ಲೇರ್ ಮಾಡ್ತಾರೆ. ಇಡಿ ಮಲ್ಯ ಅವರ 6,600 ಕೋಟಿ ಅಸೆಟ್ಸ್ ಅನ್ನ ಅಟ್ಯಾಚ್ ಮಾಡ್ತಾರೆ. ಜೊತೆಗೆ ಜೂನ್ 2016ರಲ್ಲಿ ಮಲ್ಯ ಅವರನ್ನ ಭಾರತಕ್ಕೆ ವಾಪಸ್ ಕರೆತರೋದಕ್ಕೆ ಎಕ್ಸ್ಟ್ರಾಡಿಷನ್ ಪ್ರೊಸೀಡಿಂಗ್ಸ್ನ ಶುರು ಮಾಡ್ತಾರೆ. ಆದರೆ ಪ್ರತಿ ಸಾರಿ ಮಲ್ಯ ಈ ಎಕ್ಸ್ಟ್ರಾಡಿಷನ್ ಪ್ರೊಸೀಡಿಂಗ್ಸ್ನ ಚಾಲೆಂಜ್ ಮಾಡಿ ನಿಲ್ಲಿಸ್ತಾ ಇದ್ರು. ಇಷ್ಟೆಲ್ಲ ಆದರೂ ಮಲ್ಯ UKಯಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇಂಟರ್ವ್ಯೂಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮನ್ನು ತಾವು ಇನ್ನೋಸೆಂಟ್ ಅಂತ ಕ್ಲೇಮ್ ಮಾಡ್ತಾರೆ. ಆದರೆ ರೀಸೆಂಟ್ ಆಗಿ ಒಂದು ಗುಡ್ ನ್ಯೂಸ್ ಬಂದಿದೆ. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರ ಪ್ರಕಾರ ಬ್ಯಾಂಕ್ಗಳು ಮಲ್ಯ ಅವರ ಅಸೆಟ್ಸ್ ಅನ್ನ ಯುಟಿಲೈಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ UBಯ 6,600 ಕೋಟಿ ಶೇರ್. ಇದೆಲ್ಲದರಿಂದ 14,000 ಕೋಟಿ ಲೋನ್ ರಿಕವರ್ ಆಗಿದೆ. ಲೋನ್ ರಿಕವರ್ ಆದರೂ ಸಹ ಮಲ್ಯ ಮೇಲೆ ಮನಿ ಲಾಂಡ್ರಿಂಗ್ ಮತ್ತು ಫ್ರಾಡ್ ಕೇಸಸ್ ಇದೆ. ಇವತ್ತಿಗೂ ಕೂಡ ಮಲ್ಯ ಭಾರತಕ್ಕೆ ಮೋಸ್ಟ್ ವಾಂಟೆಡ್. ರತನ್ ಟಾಟಾ ಅವರಿಗೂ ಸಹ ಮಲ್ಯ ರೀತಿಯೇ ಫ್ಯಾಮಿಲಿಯಿಂದ ಒಂದು ಬಿಸ್ನೆಸ್ ಎಂಪೈರ್ ಸಿಕ್ತು. ಅದನ್ನು ಅವರು ಬಹಳ ಡಿಗ್ನಿಟಿಯಿಂದ ಬೆಳೆಸಿದ್ರು ಮತ್ತು ಟಾಟಾವನ್ನು ಒಂದು ಟ್ರಸ್ಟಿನ ಸಿಂಬಲ್ ಆಗಿ ಮಾಡಿದ್ರು. ಆದರೆ ಮಲ್ಯ ಬ್ಯಾಂಕ್ ಫ್ರಾಡ್ ಮಾಡಿ ತಮ್ಮ ತಂದೆಯ ಮತ್ತು ಫ್ಯಾಮಿಲಿಯ ಲೆಗಸಿಯನ್ನು ಹಾಳು ಮಾಡಿದ್ರು. ಇವತ್ತು ಮಲ್ಯ ಅವರ ಹತ್ರ ಎಷ್ಟೇ 1,000 ಕೋಟಿ ಆಸ್ತಿ ಇದ್ರೂ ಸಹ ಕಳೆದು ಹೋದ ಗೌರವವನ್ನು ಮತ್ತೆ ಸಂಪಾದಿಸೋಕೆ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಬಿಸ್ನೆಸ್, ಫೈನಾನ್ಸ್ ಮತ್ತು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಜಾರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.